ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ರಮ್ಯಾ ನಮಗೆ ಹೇಗೆ ಮೋಸ ಮಾಡಿಬಿಟ್ಲು ಅಂತ. ನಾವೆಷ್ಟು ಹೇಳಿದ್ರು ಕೇಳದೆ ಅವನ್ನೇ ಮದುವೆ ಆಗ್ಬಿಟ್ಲು. ಕೊನೆಗೂ ಏನೂ ಮಾಡೋಕ್ಕಾಗಲ್ಲ, ಅವಳ ಜೀವನ ಅವಳು ನೋಡ್ಕೊಂಡಿದ್ದಾಳೆ. ಪರವಾಗಿಲ್ಲ ಬಿಡಿ, ಅವಳಿಗಿಷ್ಟ ಯಾರಿಷ್ಟನೋ ಅವರನ್ನೇ ಮದುವೆಯಾಗಿ ಖುಷಿಯಾಗಿರಲಿ. ಇವತ್ತು ರಮ್ಯನ ಮತ್ತು ಅವ್ರ ಮನೆಯವ್ರನ್ನ ಊಟಕ್ಕೆ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಕತೆ ಶುರು ಮಾಡೋಣ. ಮದುವೆ ಆದಾಗ ಹೊಸ ಹೆಣ್ಣು ಗಂಡುಗೆ ಅದೇನೋ ಹುಳಿ ಮುಟ್ಟಿಸ್ತಾರಂತಲ್ಲ, ಅದಕ್ಕೆ ಇವತ್ತು ಅತ್ತೆ ಹೇಳಿದ್ದಾರೆ ಮೀನು ತಗೊಂಡು ಮೀನು ಸಾರು ಮಾಡು ಅಂತ. ಇವ್ರಿಗೆ ಹೇಳಿ ಕಳಿಸಿದ್ದೀನಿ, ಮಾರ್ಕೆಟ್ಗೆ ಹೋಗಿ ಒಂದು 4 kg ಮೀನು, ಹಾಗೆ ಬರುವಾಗ ಒಂದು 2 kg ಕೋಳಿ ಕಟ್ ಮಾಡಿಸ್ಕೊಬನ್ನಿ. ಕೋಳಿಲಿ ಕಬಾಬು ಇಲ್ಲ ಏನೋ ಫ್ರೈಯೋ ಗೀಯೋ ಮಾಡ್ಕೊಳ್ಳೋಣ, ಬರೀ ಮೀನೇ ಏನು ಮಾಡೋದು ಅಂತ. ಅದೇನೇನು ತತ್ತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ ಏನೇನು ತತ್ತಾರೆ ಅಂತ. ಅಯ್ಯೋ, ಆಗಲೇ ಟೈಮ್ ಆಯಿತು, ಇವ್ರು ಇನ್ನೂ ಮಾರ್ಕೆಟಿಂದ ಬಂದಿರಂಗೆ ಕಾಣಲ್ಲ. ಇರಲಿ ಪರವಾಗಿಲ್ಲ, ಬರಲಿ ನಿಧಾನಕ್ಕೇ. ಅಷ್ಟರಲ್ಲಿ ನಾನು ಆ ಟ್ಯಾಂಕ್ ಹತ್ರ ಹೋಗಿ 1-2 ಸಾವಿರಕ್ಕೆ ನೀರಾದರೂ ತಂದುಬಿಡ್ತೀನಿ. ಅತ್ತೆ ಇಲ್ಲೋದ್ರು, ಕಾಣಿಸ್ತಾನೆ ಇಲ್ವಲ್ಲ. ಬೆಳಿಗ್ಗೆ ಎಲ್ಲೊಂಟೋದ್ರು. ಮಾವ ಏನೋ ಹೊಲ್ತಕ್ಕೋಯ್ತೀನಿ ಅಂತ ಹೇಳಿದ್ರು. ಈ ಅತ್ತೆನೂ ಕಾಣಿಸ್ತಾ ಇಲ್ಲ, ಈ ಹುಡುಗರು ಕಾಣಿಸ್ತಾ ಇಲ್ಲ. ಈ ಹುಡುಗರುಗಳಿಗಂತೂ ಬೇಸಿಗೆ ರಜೆ ಕೊಟ್ಬಿಟ್ರೆ ಕೈಗೆ ಸಿಗಲ್ಲ. ಎಷ್ಟು ಸಲ ಹೇಳ್ತೀನಿ, ಆಚೆ ಆಡೋಕ್ಕೆ ಹೋಗ್ಬಿಡ್ರಿ ಬಿಸಿಲು ಅಂತ. ಮಾತೇ ಕೇಳಲ್ಲ. ಎಲ್ಲ ಆಡೋಕ್ಕೆ ಹೋಗೋರೋ ಏನೋ. ಮನೆಗೆ ಬರಲಿ, ಇವತ್ತು ಮಾಡಿಕೊಡ್ತೀನಿ ಅವ್ರಿಗೆ. ಸಾಕೇನಮ್ಮ ನೀರು? ಅಯ್ಯೋ ಬಾರ್ಲಿ ತಾಯಿ, ಈಗ ಕೊಡ ಹಿಡ್ಕೊಂಡು ಈ ಕಡೆ ಟ್ಯಾಂಕಿ ಕಡೆಗೆ ಬರ್ತಾಯಿದ್ದೀನಿ. ಆಲೆ ಸಾಕೆ ನೀರು ಅಂತೀಯಲ್ಲ. ಅಯ್ಯೋ ಅದು ಯಾಕೆ ಬಗ್ಗೆಮ್ಮ ಹಂಗಾಡ್ತೀಯಲ್ಲ? ಏನೋ ಅಷ್ಟೊತ್ತಿಂದ ಇಲ್ಲೇ ಟ್ಯಾಂಕ್ ಇದ್ದಾವೆ ಒಡ್ಡಾಡ್ತಿದ್ದಲ್ಲ, ಅದಕ್ಕೆ ಎಲ್ಲ ಹಿಡ್ದ್ಗೆ ಆಯ್ತೇನೋ, ಸಾಕೋ ಏನು ಅಂತ ಕೇಳಿದೆ. ಬಾ ಹಿಡ್ಕೊ, ಅದು ಯಾಕೆ ಹಂಗಾಡಿ? ಓ ಹಿಡ್ಕೋತೀನಿ. ವಿಷಯ ಗೊತ್ತಾಯ್ತೆ ತಾಯಿ? ಏನು ವಿಷಯನಮ್ಮ? ನನಗೇನು ಗೊತ್ತಿಲ್ಲ. ಏನು ವಿಷಯ? ಅಯ್ಯೋ ತಾಯಿ, ನೀನು ಊರಲ್ಲಿರೋದೇ ವೇಸ್ಟ್. ಹೋಗು, ಇಡೀ ಊರೇ ಮಾತಾಡ್ತಾ ಇದೆ, ನಿನ್ನ ವಿಷಯನೇ ಗೊತ್ತಿಲ್ವಂತೆ. ಆ ಗಿರ್ಜಕ್ಕನ ಮಗಳು ರಮ್ಯನೂ ಆ ನೀಲಿ ಮಗನೂ ಓಡೋಗ್ಬಿಟ್ಟು ಮದುವೆ ಆಗ್ಬಿಟ್ಟು ಬಂದಿದ್ದಾರಂತೆ. ಇದೇನಮ್ಮ ಹೇಳ್ತಾ ಇದ್ದೀನಿ ನೀನು? ದಿಟ್ವೇ ಮದುವೆ ಆಗ್ಬಿಟ್ಟು ಬಂದಿದ್ದಾರೆ? ಯಾವಾಗ? ಲೇ ತಾಯಿ, ಮೊನ್ನೆ ದಿಸ್ಲೆ ಆದ್ರಂತೆ ಕಣ್ಲೆ. ಮೊನ್ನೆ ದಿಸ್ಲೆ ಮದುವೆ ಆಗ್ಬಿಟ್ಟು ದೇವಸ್ಥಾನದಲ್ಲಿ ತಾಲಿ ಹಾಯ್ಕೊಂಡು ಹಾರ ಹಾಯ್ಕೊಂಡು ಬಂದಿದ್ರಂತೆ ಮನೆ ತಕ್ಕೆ. ಈ ಗಿರ್ಜಕ್ಕನು ನೀಲಕ್ಕನು ಮೊದಲೇ ಕೇಳಬೇಕೆ, ಇಬ್ರಿಗೂ ಒಬ್ರನ್ನ ಕಡ್ರೆ ಒಬ್ರು ಆಗಲ್ಲ ಮೊದಲೆಯ. ಆ ಹುಡುಗನಿಗೆ ಈ ಗಿರ್ಜಿ ಹೊಡೆಯೋಕ್ಕೆ ಹೊಂಟೋಗಿಲ್ಲಂತೆ. ನನ್ನ ಮಗಳಿಗೆ ಮರಳು ಮಾಡಿ ಮದುವೆ ಆಗ್ಬಿಟ್ಟಿದ್ದೀನಿ ನೀನು ಅಂತ, ಏನೋ ಮಾಟ ಮಂತ್ರ ಮಾಡಿಸಿದಿ ಕಳ್ಳ ನೀನು ಅಂತ ಹೊಡೆಯೋಕ್ಕೆ ಹೋಗೋಳಂತೆ. ಕೊನೆಗೆ ವಯ್ಯ ಬಂದು ಏನೋ ನ್ಯಾಯ ತೀರ್ಮಾನ ಮಾಡಿ ಎಲ್ಲ ಒಪ್ಕೊಂಡು ಈಗ ಮನೆ ತುಂಬಿಸ್ಕೊಂಡಿದ್ದಾರಂತೆ. ನನಗೂ ಗೊತ್ತಿಲ್ಲ, ಆ ಪ್ರಮೀಳಿ ಹಂಗಂದ್ಲು. ಏನು ಭಾಗ್ಯಂದು ಅಕ್ಕನೂ ಪ್ರೇಮಿದಕ್ಕೆ ಅಕ್ಕನೂ ಇಬ್ರು ಏನೋ ಮಾತಾಡ್ತಾ ನಿಂತ್ಕೊ ಬಿಟ್ಟಿದ್ದೀರಿ? ಏನು ವಿಷಯ? ನಮ್ದು ಖುಷಿ ಹೇಳಿ. ಏ ಪಾತಿಮಾ, ನೀನು ಯಾವಾಗ ಬಂದೆ? ನಾನು ಅವಾಗ್ಲುದಕ್ಕೆ ಬಂದೆ. ನೀವು ಅದೇನೋ ಗಿರಿಜದ್ದಕ್ಕೆ ಅಕ್ಕನೂ ನೀಲಂದಕ್ಕೆ ಅಕ್ಕನೂ ಜಗಳಕ್ಕೆ ಆಡ್ತಿದ್ರು ಅಂತ ಅಂತಿದ್ರಲ್ಲ, ಅವಾಗ್ಲಕ್ಕೆ ಬಂದರೆ ನಾನು. ಅಯ್ಯೋ, ಈ ಪಾತಿಮನ ಬಾಯಿ ಬೇರೆ ಸರಿ ಇಲ್ಲ. ನಾನು ಬೇರೆ ಇವಳ ಜೊತೆ ಹಿಂಗೆ ಹೇಳ್ತಿದ್ದೆ ಅಂತ ಆ ಗಿರ್ಜಕ್ಕನಿಗೆ ಏನಾದ್ರು ತಗೊಂಡಾಗ ಹೇಳ್ಬಿಟ್ಟಳು ಕಣಪ್ಪ. ನಾನು ಅಲ್ಲೂ ಹೋಗಿ ಇಲ್ಲೂ ಹೋಗಿ ಇವಳ ಮುಂದೆ ಮಾತಾಡ್ಬಿಟ್ನಲ್ಲವೋ, ಕೆಡ್ತು ಕೆಲಸ. ಯಪ್ಪ, ಇವಳಿಗೇನಾದ್ರು ಮಾಡಿ ಏನಾದರೂ ಒಂದು ಹೇಳ್ಬಿಟ್ಟು ಕಳಿಸ್ಬಿಡ್ಬೇಕು. ಇಲ್ಲ ಅಂದರೆ ಆ ಗಿರ್ಜಕ್ಕನ ತಕ್ಕೋಗಿ ಹಿಂಗೆ ಮಾತಾಡ್ತಿದ್ಲು ಆ ಭಾಗ್ಯಕ್ಕ ಅಂತ ಹೇಳ್ತಾಳೆ. ಅವಳು ಬಿಟ್ಟಾಳೆ ನನ್ನ. ಆಮೇಲೆ ರವಾಜಿ ಏನಾರು ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಇರು. ಏನಿಲ್ಲ ಕಣವ ಪಾತಿಮಾ, ಹಿಂಗೆ ಸುಮ್ಮನೆ ನೀರು ಹಿಡಿಯೋಕ್ಕೆ ಅಂತ ಬಂದ್ವಲ್ಲ, ಹಿಂಗೆ ಟ್ಯಾಂಕ್ ಇತ್ತವು ಮಾತಾಡ್ತಾ ನಿಂತಿದ್ದು. ನೀನೇನು ಬಂದಲ್ಲ, ಏನು ನೀರು ಹಿಡಿಯೋಕ್ಕೆ ಬಂದ? ಕೈಯಲ್ಲಿ ಬಿಂದೆನೇ ಇಲ್ಲ? ಅಯ್ಯೋ, ನಮ್ದಕ್ಕೆ ನೀರಿಗೆ ಹಿಡಿಯೋಕ್ಕೆ ಬಂದಿಲ್ಲ ಕಣ ಭಾಗ್ಯಮ್ಮ. ಆ ಲಕ್ಷ್ಮಕ್ಕಂದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಇವತ್ತು ಹೊಸ್ದಾಗಿ ಮದುವೆ ಆಗಿರೋಲ್ವಾ, ಆ ರಮ್ಯಂದಕ್ಕೂ ಮನೆಯವ್ರದಕ್ಕೂ ಇವತ್ತು ಊಟಕ್ಕೆ ಕರೆದವ್ರಂತೆ. ಅದಕ್ಕೆ ಹೊಸ ಮದುವೆ ಹೆಣ್ಣಿಗೆ ವಿಶ್ ಮಾಡಿಬಿಟ್ಟು ಅಲ್ಲೇ ಚೆನ್ನಾಗಿ ಊಟ ತಿನ್ಕೊಂಡು ಬರೋಣ ಅಂತ ಅವ್ರದಕ್ಕೆ ಮನೆ ಹತ್ರ ಹೋಗ್ತಿದ್ದೀನಿ. ಹೌದೇನವ್ವ? ಸರಿ, ಹಂಗಾದ್ರೆ ಬಿರ್ಬಿರ್ನೆ ಹೋಗು, ಊಟ ಎಲ್ಲ ಖಾಲಿ ಆಗೋದದು. ಹೋಗವ, ಹೋಗು ಬಿರ್ಬಿರ್ನೆ. ಸರಿ, ನಮ್ದಕ್ಕೆ ಬರ್ತೀವಿ, ನಿಮ್ದಕ್ಕೆ ಮಾತಾಡ್ಕೊಳ್ಳಿ. ಲೇ ಪ್ರೇಮಿ, ಈ ಪಾತಿಮ ಯಾವಾಗಲೇ ಬಂದ್ಲು? ನೀನು ಹೇಳಕ್ಕಿಲ್ವೇ?
ಅವಳು ಮೊದಲೇ ಬಾಯ್ ಸರಿ ಇಲ್ಲ. ಆ ಗಿರ್ಜತಕ್ಕೆ ಹೋಗಿ ಹಿಂಗೆ ಮಾತಾಡ್ತಿದ್ರು ಅಂತ ಹೇಳ್ಬಿಡ್ತಾಳೆ ಅವಳು. ಅಯ್ಯೋ ನಾನೆಲ್ಲಿ ನೋಡಿದೆ ಭಾಗ್ಯಮ್ಮ, ನಾನು ನಿನ್ನ ಕಡೆ ಕೆಲವೇ ನೋಡ್ಕೊಂಡು ನಿಂತಿರೋದು ಮಾತಾಡ್ಕೊಂಡು. ಅವಳು ಹಿಂದೆಲ್ಲಿ ಬಂದು ನಿಂತ್ಕೊಂಡ್ರೆ ನನಗೇನು ಗೊತ್ತಾದದು. ಅಯ್ಯೋ ಬಿಡು, ನೀನೇ ತಲೆ ಕೆಡ್ಸ್ಕೊಂಡು ಏನು ಕೇಳಿಸ್ಕೊಂಡಿಲ್ಲ ಕಣ ಅವಳು. ಲಕ್ಷ್ಮಿ ಯಾಕೋ ಇತ್ಲಾಗೆ ಬತ್ತವಳೆ, ನೀರು ಹಿಡಿಯೋಕೋ ಏನೋ. ತಿರ್ಗಾ ಅವ್ರ ವಿಷಯ ಮಾತಾಡ್ಬೇಡ, ಬಾ ನೀರು ಹಿಡ್ಕೊಂಡು ಹೋಗೋಣ. ಏನ್ರಕ್ಕ ಇಬ್ರು ಟ್ಯಾಂಕಿ ತಾವು ಮಾತಾಡ್ಕೊಂಡು ನಿಂತ್ಕೊಬಿಟ್ರಿ? ಏನಿಲ್ಲ ಕಣ್ ಬಾರವ ಲಕ್ಷ್ಮಿ, ಎಲ್ಲ ಐತಾ ಇದೀ? ಇಲ್ಲಿಗೆ ಬಂದೆ ಟ್ಯಾಂಕಿ ತಕೆಯ ನೀರಿದ್ದವು ನೋಡ್ಕೊಂಡು ಹೋಗೋಣ ಅಂತ. ಒಂದು 2 ಸಾವಿರಗೆ ನೀರು ಬೇಕಾಗಿತ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ. ಒತ್ತಾರಲೇ ಬಿಟ್ಟಿದ್ರಲ್ವೇ, ಎಲ್ಲ ಖಾಲಿ ಆಗೋಗಿದ್ದಾವೋ ಇಲ್ಲ ಇದ್ದಾವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದ್ದಾವೆ ನೀರು? ಅವೇ ಕಣ ಬಾರವ ಹಿಡ್ಕೊ. ಎಲ್ಲ ಚೌರ್ಗೆನೆ ತಂದಿಲ್ಲ, ಚೌರ್ಗೆ ತಗೊಬಂದು ಹಿಡ್ಕ ಬಾ. ಚೌರ್ಗೆ ತರಲೇ ಇಲ್ಲ ಕಣಮ್ಮ, ಅಲ್ಲೇ ಬರೋಣ ಕೈಲಿ ಹಿಡ್ಕೊ ಬಂದಿದ್ರಾರ ಆಗಿರೋದು. ನಾನು ನೀರು ಇದ್ದವೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸುಮ್ಮನೆ ಚೌರ್ಗೆ ತೊಗೊಂಡೋಗಿ ಯಾಕೆ ಬರೀ ಖಾಲಿ ಚೌರ್ಗೆ ತರೋದು ಅಂತವ. ಲಕ್ಷ್ಮಿ ವಿಷಯ ಗೊತ್ತಾಯ್ತಲ್ಲ, ಏನು ಗಿಟ್ಟನವ ಅದು? ಎಲ್ಲ ಏನೇನೋ ಮಾತಾಡ್ತಾವ್ರೆ ನಿಮ್ಮ ರಮ್ಯನ ಬಗ್ಗೆ. ಕಣಮ್ಮ, ರಮ್ಯಾ ಆ ನೀಲಕ್ಕನ ಮಗನ ಜೊತೆ ಮದುವೆ ಆಗ್ಬಿಟ್ಟು ಬಂದವಳೆ. ಅಯ್ಯೋ ಆ ನೀಲಂತ ಹೆಣ್ಗಕ್ಕದವ ಇವಳು. ಅವನ ಮಗನ ಬಿಟ್ರೆ ಇನ್ಯಾರು ಗಂಡಿರ್ಲಿಲ್ವ ಇವಳಿಗೆ? ಅವಳು ಬೇರೆ ರಬಾಜಿ. ನಾವು ಹೇಳ್ದೋ ಕಣಮ್ಮ ಅವನು ಬೇಡ ಅಂತ. ಆಲೆ ಗಣ್ಣವರು ಬಂದು ನೋಡ್ಕೊಂಡು ಹೋಗಿದ್ರು, ಚಿಕ್ಕನಹಳ್ಳಿಯವರಂತೆ. ಹುಡುಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ. ಆಲೆ ಬಂದು ಎಲ್ಲ ಮಾತುಕತೆ ಎಲ್ಲ ಆಗಿತ್ತು. ಇವಳು ಅವನು ಯಾರವನು, ಅವನ ಹೆಸ್ರೇನೋ ಮರ್ತೇ ಹೋಯ್ತದ ಕಣಮ್ಮ. ಆ ಪ್ರಜ್ವಲ್ ಅಂತೆ ಅವನ ಹೆಸರು. ನಂಗೆ ಪ್ರಜ್ವಲ್ಲೇ ಇಷ್ಟ, ಪ್ರಜ್ವಲ್ನೇ ಮದುವೆ ಐತೀನಿ ನಾನು ಅಂತವ. ಹೋಗಿ ದೇವಸ್ಥಾನ ತಾಲಿ ಹಾಕ ಬಂದಿದ್ಲು. ಇನ್ನೇನು ಮಾಡೋದು, ತಾಲಿ ಹಾಕ ಬಂದಮೇಲೆ ಅಂತವ ನಾವು ಒಪ್ಕೊಂಡು ಓಲಿ ತಗೊಳವ. ಇನ್ನೇನು ಮಾಡೋದು, ತಾಲಿ ಹಾಕ ಬಂದಮೇಲೆ ಏನು ಮಾಡೋಕ್ಕಾಗಲ್ಲ. ಏನೋ ಅವ್ರ ಜೀವನ ಅವ್ರು ಅನುಭವಿಸ್ಕೊಳ್ಳಿ, ನಿಮ್ಮ ಕರ್ತವ್ಯ ನೀವು ಮಾಡಿರಿ. ಸರಿ ಕಣಕ್ಕ, ಇವತ್ತು ಮೀನು ನುಳಿ ಮುಟ್ಟಿಸೋಣ ಅಂತ ಊಟಕ್ಕೆ ಕರೆದಿದ್ದೀವಿ ಎಲ್ಲಾರನ್ನೂ. ಅಡುಗೆ ಮಾಡಬೇಕು, ನಾನು ಒಯ್ತೀನಿ. ಸರಿ ಹೋಗವ, ಅದೇನು ಕೆಲಸ ನೋಡೋಗು. ನೋಡ್ದೇನೆ ಭಾಗ್ಯಕ್ಕ, ಈ ಗಿರ್ಜಕ್ಕ ಆಚ್ಕೊಂಡು ಚೂರೇನಾರು ಬಿಟ್ಕೊಟ್ಟಿದ್ದಾಳೆ. ಅದೇ ಬೇರೆಯವ್ರ ಮನೆ ಸುದ್ದಿ ಆದರೆ ಎಲ್ಲರಿಗೂ ಹೇಳ್ಕೊಬತ್ತಾಳೆ. ತನ್ನ ಮಗಳದಾಗಿರೋದಕ್ಕೆ ಒಂಚೂರು ಆಚೆಗೆ ಬುಡ್ಗೊಡ್ದಂಗೆ ಎಲ್ಲ ಮನೆಗೆ ತುಂಬಿಸಿ ಎಲ್ಲ ಆಲೆ ನೋಡು ಮೀನು ನುಳಿ ಮುಟ್ಟಿಸ್ಯಾರಂತಿವತ್ತು. ಅಯ್ಯೋ ಎಲ್ಲ ಅಷ್ಟೇ ಕಣವ, ಅವ್ರವ್ರ ಮನೇದು ಯಾರು ಬಿಟ್ಕೊಡಲ್ಲ. ನಡಿ, ನಾವು ಒತ್ತಾಯ್ತು ಹೋಗೋಣ ನೀರು ತಗೊಂಡು. ಈ ರಮ್ಯ ಮಾಡಿದ ಕೆಲಸದಿಂದ ನನಗಂತೂ ಆಚೆಲಿ ಒಡ್ಡಾಡೋಕ್ಕೆ ಆಯ್ತಾ ಇಲ್ಲ. ಯಾರನ್ನಾರ ಕೇಳು, ನಿಮ್ಮ ರಮ್ಮಿಂಗ್ ಮದುವೆ ಐತೆ ನಿಜನೇ, ನಿಮ್ಮ ರಮ್ಮಿಂಗ್ ಮದುವೆ ಆಯ್ತಂತೆ ನಿಜನೇ ಅಂತಾರೆ. ಎಲ್ಲರಿಗೂ ಹೇಳಿ ಹೇಳಿ ನನಗೂ ಸಾಕಾಗೋಗದೆ. ಇವರೆಲ್ಲೋ ಆಲೆ ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲ. ಏನು ರಾತ್ರಿ ಕಡಿಗೆ ಮಾಡಿಕ್ಕನೆ ಅವ್ರಿಗೆ? ಈ ವಯ್ಯನ ಮೊದಲೇ ರಮ್ಯ ಮದುವೆ ಆಗಿರೋದು ಇಷ್ಟ ಇಲ್ಲ ಅಂಥದ್ರಲ್ಲಿ ಚಿಕನ್ನು ಮೀನು ಎಲ್ಲ ತಗೋಬಾ ಅಂತೇಳಿ ಕಳಿಸಿದ್ದೀನಿ. ಅದೇನು ಮೀನು ತರೋಕ್ಕೆ ಹೋದ್ನೋ ಇಲ್ದಾರ ಅಂಗಡಿಲಿ ಕೂತ್ಕೊಂಡು ವ್ಯಾಪಾರ ಗೀಪಾರ ಮಾಡ್ತಾಯಿದ್ದವನೋ ಕಾಣೆ. ನಾನೇ ಒಂದು ಸಲ ಅಂಗಡಿ ತಗೋಗಿ ನೋಡ್ಕೊ ಬರ್ತೀನಿ ಇರಿ. ಇವ್ರು ಮಾರ್ಕೆಟ್ಗೆ ಹೋಗಿಲ್ಲ ಅಂದರೆ ಮಾವನವ್ರನ್ನಾದರೂ ಬರೋಕ್ಕೆ ಹೇಳ್ಬಿಟ್ಟು ಅವ್ರ ಕೈಲೇ ತರಿಸ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ರಮ್ಯ ಮಾಡಿದ ಒಂದೇ ಒಂದು ಕೆಲಸದಿಂದ ಎಲ್ಲರೂ ನಮ್ಮನ್ನ ಹೇಗೆ ಆಡ್ಕೋತಿದ್ದಾರೆ ಅಂತ. ಇವತ್ತಿನ ಕತೆ ಇಷ್ಟೇ ಫ್ರೆಂಡ್ಸ್. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್, ನಾಳೆ ಸಿಗ್ತೀನಿ. ಬಾಯ್.